ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನಲ್ಗೆ ಸ್ವಾಗತ. ಇಂದು ನಮ್ಮ ಸರಣಿಯ 54ನೇ ದಿನ. ಕಳೆದ ಭಾಗದಲ್ಲಿ ಕೃಷ್ಣನು ತಾನೇ ಎಲ್ಲದಕ್ಕೂ ಮೂಲ ಎಂದು ಹೇಳಿದ್ದನ್ನು ನಾವು ಕೇಳಿದೆವು. ಆ ದಿವ್ಯಜ್ಞಾನವನ್ನು ಕೇಳಿದ ನಂತರ ಅರ್ಜುನನ ಮನಸ್ಸಿನಲ್ಲಿದ್ದ ಗೊಂದಲಗಳೆಲ್ಲ ಮಂಜಿನಂತೆ ಕರಗಿ ಹೋಗಿವೆ. ಇಂದು ಅರ್ಜುನನು ಕೃಷ್ಣನನ್ನು ಕೇವಲ ಗೆಳೆಯನಾಗಿ ಮಾತ್ರವಲ್ಲ, ಈ ಬ್ರಹ್ಮಾಂಡದ ಪರಮೋಚ್ಚ ಶಕ್ತಿಯಾಗಿ ಒಪ್ಪಿಕೊಳ್ಳುತ್ತಾನೆ. ಒಬ್ಬ ಶಿಷ್ಯನಿಗೆ ತನ್ನ ಗುರುವಿನ ಮೇಲೆ ಇರಬೇಕಾದ ಅಚಲವಾದ ನಂಬಿಕೆ ಎಂತಹದ್ದು? ಬನ್ನಿ, ಅರ್ಜುನನ ಈ ಅದ್ಭುತ ಸ್ತುತಿಯೊಂದಿಗೆ ಇಂದಿನ ಭಾಗವನ್ನು ಆರಂಭಿಸೋಣ. ಅರ್ಜುನೋವಾಚ: ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೆ. ಅರ್ಜುನನು ಹೇಳಿದನು, ನೀನೇ ಪರಬ್ರಹ್ಮನು, ಪರಮಧಾಮನು ಮತ್ತು ಪರಮ ಪವಿತ್ರನು. ನೀನೇ ಶಾಶ್ವತವಾದ ದಿವ್ಯ ಪುರುಷನು, ಆದಿದೇವನು, ಜನ್ಮರಹಿತನು ಮತ್ತು ಸರ್ವವ್ಯಾಪಿಯೂ ಎಂದು ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ಹೇಳುತ್ತಿದ್ದರು. ಈಗ ನೀನೇ ಸ್ವತಃ ನನಗೆ ಅದನ್ನು ಹೇಳುತ್ತಿದ್ದೀಯೆ. ಇಲ್ಲಿ ಅರ್ಜುನನು ಕೃಷ್ಣನನ್ನು ಕೇವಲ ತನ್ನ ಕಣ್ಣಿಗೆ ಕಾಣುವ ವ್ಯಕ್ತಿಯಾಗಿ ನೋಡುತ್ತಿಲ್ಲ. ಆತ ಕೃಷ್ಣನನ್ನು ಪರಬ್ರಹ್ಮ ಎಂದು ಕರೆಯುತ್ತಿದ್ದಾನೆ. ಜಗತ್ತಿನ ಶ್ರೇಷ್ಠ ಋಷಿಮುನಿಗಳೆಲ್ಲರೂ ಯಾವುದನ್ನು ಸತ್ಯ ಎಂದು ಸಾರಿದ್ದರೋ ಆ ಪರಮಸತ್ಯವೇ ತನ್ನ ಮುಂದೆ ನಿಂತಿದೆ ಎಂದು ಅರ್ಜುನನು ಭಾವುಕನಾಗಿ ಒಪ್ಪಿಕೊಳ್ಳುತ್ತಿದ್ದಾನೆ. ಸರ್ವಮೇತದ್ಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾ ನ ದಾನಮಾಹ. ಎಲೈ ಕೇಶವನೇ, ನೀನು ನನಗೆ ಹೇಳುತ್ತಿರುವುದೆಲ್ಲವನ್ನೂ ನಾನು ಸತ್ಯವೆಂದು ನಂಬುತ್ತೇನೆ. ಹೇ ಭಗವಂತನೇ, ನಿನ್ನ ದಿವ್ಯ ಸ್ವರೂಪವನ್ನು ದೇವತೆಗಳಾಗಲಿ ಅಥವಾ ದಾನವರಾಗಲಿ, ಅಂದರೆ ಅಸುರರು, ಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಬಹಳಷ್ಟು ಬಾರಿ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಅಥವಾ ಗುರುವಿಗೆ ಶರಣಾದೆವು ಎಂದು ಹೇಳುತ್ತೇವೆ, ಆದರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಸಂಶಯವಿರುತ್ತದೆ. ಆದರೆ ಅರ್ಜುನನು ಹೇಳುತ್ತಾನೆ, ನೀನು ಹೇಳಿದ್ದೆಲ್ಲವೂ ಸತ್ಯ. ಈ ಸಂಪೂರ್ಣ ವಿಶ್ವಾಸವೇ ಆಧ್ಯಾತ್ಮಿಕ ಪಯಣದ ಮೊದಲ ಮೆಟ್ಟಿಲು. ನಂಬಿಕೆ ಇದ್ದಲ್ಲಿ ಮಾತ್ರ ಜ್ಞಾನಕ್ಕೆ ಸ್ಥಾನವಿರುತ್ತದೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಹೇ ಪುರುಷೋತ್ತಮನೇ, ಸಕಲ ಜೀವಿಗಳ ಮೂಲವೇ, ಎಲ್ಲರ ಒಡೆಯನೇ, ದೇವದೇವನೇ, ಜಗತ್ಪತಿಯೇ, ನಿನ್ನನ್ನು ನೀನೇ ನಿನ್ನ ಸ್ವಂತ ಶಕ್ತಿಯಿಂದ ಅರಿಯಬಲ್ಲೆ. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ತರ್ಕ ಅಥವಾ ಬುದ್ಧಿ ಸಾಕಾಗುವುದಿಲ್ಲ. ಆತನ ಕೃಪೆಯಿದ್ದರೆ ಮಾತ್ರ ಆತನನ್ನು ಅರಿಯಲು ಸಾಧ್ಯ. ಅರ್ಜುನನು ಇಲ್ಲಿ ಕೃಷ್ಣನಿಗೆ 5 ಅದ್ಭುತ ಸಂಬೋಧನೆಗಳನ್ನು ನೀಡುತ್ತಾನೆ: ಪುರುಷೋತ್ತಮ, ಭೂತಭಾವನ, ಭೂತೇಶ, ದೇವದೇವ ಮತ್ತು ಜಗತ್ಪತಿ. ಈ ಪ್ರತಿ ಶಬ್ದವು ಕೃಷ್ಣನ ವಿರಾಟ ರೂಪವನ್ನು ಸಾರುತ್ತದೆ. ಸ್ನೇಹಿತರೆ, ಅರ್ಜುನನ ಈ ಮಾತಿನ ಮೂಲಕ ನಮಗೆ ತಿಳಿಯುವುದೇನೆಂದರೆ, ನಮ್ಮ ಜೀವನದ ಸಾರಥಿಯಾಗಿ ನಾವು ಭಗವಂತನನ್ನು ಒಪ್ಪಿಕೊಂಡರೆ ಆತನೇ ನಮ್ಮನ್ನು ಕತ್ತಲೆಯಿಂದ ಬೆಳಕಿನತ್ತ ನಡೆಸುತ್ತಾನೆ. ಅಹಂಕಾರವನ್ನು ಬಿಟ್ಟು ಶರಣಾದಾಗ ಮಾತ್ರ ಪರಮಜ್ಞಾನ ಲಭ್ಯ. ನಾಳೆಯ ಭಾಗದಲ್ಲಿ, ಅಂದರೆ ದಿನ 55ರಲ್ಲಿ, ಅರ್ಜುನನು ಕೃಷ್ಣನಿಗೆ ಒಂದು